ವಿನ್ಯಾಸದ ಉಡುಪುಗಳನ್ನೊಳಗೊಂಡ ನೂತನ ಮಳಿಗೆ ಟ್ರೂ ಫಿಟ್ ವಿಟ್ಟದ ಸ್ಮಾರ್ಟ್ ಸಿಟಿ ಸಂಕೀರ್ಣದಲ್ಲಿ ಶುಭಾರಂಭಗೊಂಡಿತು. ಸೈಯದ್ ಮುಜಮ್ಮಿಲ್ ತಂಗಡ ಕಾಸರಗೋಡು ನೂತನ ಸಂಸ್ಥೆಯನ್ನು ಉದ್ಘಾಟಿಸಿದ್ರು. ವಿಟ್ಲ ಟೌನ್ ಮಸೀದಿ ಖತೀಬ್ ಅಬ್ಬಾಸ್ ಮದನಿ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಮಲಯಾಳಂ ಚಿತ್ರನಟ ಅಫ್ಸಲ್ ಬಿಎಚ್ ಭಾಗವಹಿಸಿ ತಾರಾ ಮೆರುಗು ನೀಡಿದರು. ಈ ಸಂದರ್ಭದಲ್ಲಿ ರಶೀದ್ ವಿಟ್ಲ, ಶಾಕಿರ್ ಅಳಗೆ ಮಜಲು, ವಿಟ್ಲ ವರ್ತಕರ ಸಂಘದ ಅಧ್ಯಕ್ಷ ಬಾಬು ಕೆವಿ, ಬ್ಲಾಕ್ ಕಾಂಗ್ರೆಸ್ ವಿಟ್ಲ ಅಧ್ಯಕ್ಷ ಪದ್ಮನಾಭ ಪೂಜಾರಿ, ಮೊಹಮ್ಮದ್ ಇಕ್ಬಾಲ್ ಆನೆಸ್ಟ್, ಅಬುಬಕರ್ ಅನಿಲಕಟ್ಟೆ, ರಹೀಂ ಕುಂಡಡ್ಕ, ಆಶಿಕ್ ಕುಟ್ಟಿ, ಹರ್ಷದ್ ಕೋಕಿಲಾ, ರವಿ ಪ್ರಕಾಶ್, ಅಜೀಜ್ ಸನಾ, ಉದ್ಯಮಿ ಮನ್ಸೂರ್ ಕುಂಡಡ್ಕ ಉಪಸ್ಥಿತರಿದ್ದರು. ಟ್ರೂಫಿಟ್ ಡ್ರೆಸ್ ಮಳಿಗೆಯಲ್ಲಿ ಪುರುಷರಿಗೆ ಬೇಕಾಗುವ ಜೀನ್ಸ್, ಫಾರ್ಮಲ್, ಲೆನಿನ್, ಜಾಗರ್ ಟ್ರ್ಯಾಕ್ ಪ್ಯಾಂಟ್ಗಳು, ಶರ್ಟ್, ಟಿ ಶರ್ಟ್, ಜರ್ಸಿ, ಪರ್ಫ್ಯೂಮ್, ಬೆಲ್ಟ್ ಹಾಗೂ ಉತ್ತಮ ಗುಣಮಟ್ಟದ ಎಲ್ಲಾ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೈಯದ್ ಮುಜಮ್ಮಿಲ್ ತಂಗಲ್ ಕಾಸರಗೋಡು ಅವರ ದಿವ್ಯ ಹಸ್ತದಿಂದ ಟ್ರೂಫಿಟ್ ಅನ್ನುವಂತಹ ಸಂಸ್ಥೆಯ ಉದ್ಘಾಟನೆಯಾಗ್ತಾ ಇದೆ, ಲೋಕಾರ್ಪಣೆಯಾಗ್ತಾ ಇದೆ. ಜೋರಾದ ಕೈಚಪಾಲೆಯ ಮೂಲಕ ಎಲ್ಲರೂ اللهم صل وسلم على رسولك سيدنا محمد وعلى آل سيدنا ومولانا محمد. اللهم أوصل بلغ مثل ثواب ما قرأناه من القرآن العظيم مقبولة طيبة منا إلى حضرة نبينا المصطفى محمد صلى الله عليه وسلم، ثم إلى حضرات أزواجه الطاهرات أمهات المؤمنين، ثم إلى حضرات السادات البدريين سائر الصحابة القرابة كلهم أجمعين، ثم إلى حضرات أوليائك الكرام أينما كانوا من مشارق الأرض إلى مغاربها، خصوصا منهم الشيخ محي الدين عبد القادر الجيلاني قدس الله، ثم إلى حضرة أحمد الكبير الرفاعي قدس الله، ثم إلى حضرات سائر الأنبياء والأولياء والعلماء والشهداء والصالحين والصديقين والصالحين، ثم إلى حضرات أخ الخير وعد كلهم أجمعين. اللهم وبحقه وبجاهه بارك لنا في جميع أمورنا، لا سيما في اجتماعنا هذا وفي تجاراتنا هذا، بركة تامة كما باركت على عبادك الصالحين صلى الله عليه وسلم. وبالروح آخذان الشرفاء القرآن المذكورين الرحمن والرحمن على سيدنا المصطفى الله كتب الصحابة الذين يدعون إليه الرحمن لا دخل البركة نعمة صندوق شراعة صندوق ಟ್ರೂಫಿಟ್ ಯೂನಿಸೆಕ್ಸ್ ಸ್ಟೋರ್ ಇದು ಇವತ್ತು ವಿಟ್ಲದ ಹೃದಯ ಭಾಗದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಉದ್ಘಾಟನೆ ಆಗಿದೆ. ಬಹುಶಃ ವಿಟ್ಲದ ಪ್ರಗತಿಗೆ, ವಿಟ್ಲದ ಅಭಿವೃದ್ಧಿಗೆ ಪೂರಕವಾಗಿ ಇಂದು ಟ್ರೂಫಿಟ್ ವಿಟ್ಲದಲ್ಲಿ ಉದ್ಘಾಟನೆ ಆಗುತ್ತಿರುವುದು ಬಹಳಷ್ಟು ಸಂತೋಷದಲ್ಲಿದೆ. ವಿಟ್ಲದ ಜನತೆ ಪುತ್ತೂರಿನಂತಹ, ಮಂಗಳೂರಿನಂತಹ ಪೇಟೆ ಪಟ್ಟಣಗಳಿಗೆ ಡ್ರೆಸ್ಸಿಗಾಗಿ ತೆರಳುವಂತಹ ಈ ಸಂದರ್ಭದಲ್ಲಿ ವಿಟ್ಲದಲ್ಲಿ ಒಂದು ಶಾಪ್ ಆದದ್ದು ಬಹಳಷ್ಟು ಖುಷಿ ನೀಡಿದೆ. ವಿಟ್ಲ ಈಗ ಪಟ್ಟಣ ಪಂಚಾಯತ್ ಪ್ರದೇಶ, ಮುಂದಿನ ದಿನಗಳಲ್ಲಿ ತಾಲೂಕು ಕೇಂದ್ರವಾಗಿ ಎಲ್ಲ ಅರ್ಹತೆಯನ್ನು ಹೊಂದಿರುವಂತಹ ಒಂದು ಪ್ರದೇಶ. ಈ ವಿಟ್ಲದಲ್ಲಿ ಇಂತಹ ಒಂದು ಮಳಿಗೆ ಆಗುತ್ತಿರುವುದು ಯುವ ಜನತೆಗೆ, ವಿಶೇಷವಾಗಿ ಯುವ ಸಮೂಹಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಸಂತಸದ ಸುದ್ದಿ. ಇದು ಯಶಸ್ವಿಯಾಗಲಿ, ಇನ್ನಷ್ಟು ಬೆಳಗಲಿ, ಬೆಲೆಯಲಿ ಅಂತ ಹೇಳುವಂತಹ ಹಾರೈಕೆ ವಿಟ್ಲದ ಪಟ್ಟಣ ಪಂಚಾಯತ್ ವ್ಯವಸ್ಥೆಯಲ್ಲಿ ವಿಟ್ಲ ಅಭಿವೃದ್ಧಿ ಹೊಂದುತ್ತಿರುವಂತಹ ಈ ಪ್ರದೇಶದಲ್ಲಿ ಟ್ರೂಫಿಟ್ ಎಂಬ ಯುವ ಮಳಿಗೆಯನ್ನ ಯುವ ಸಮುದಾಯ ಇವತ್ತು ವಿಟ್ಲದ ಜನತೆಗೆ ಕೊಡ್ತಾ ಇದೆ. ಬಹಳ ಸಂತೋಷದ ವಿಚಾರ. ಯಾವುದೇ ವಿಚಾರ ಕೂಡ ಆಗಿರ್ಬೋದು, ಮಳಿಗೆಗಳಿರ್ಬೋದು, ಯಾವುದೇ ಕೂಡ ಇವತ್ತು ಬಂದರೂ ಕೂಡ ಸಮಾಜದಲ್ಲಿ ಸಮಾನತೆ, ಭಾತೃತ್ವ, ಆತ್ಮೀಯತೆ, ವಿಶ್ವಾಸ ಇದ್ದಾಗ ಆ ಪ್ರದೇಶ ಖಂಡಿತವಾಗಿ ಬೆಳಿಲಿಕ್ಕೆ ಸಾಧ್ಯ. ಇವತ್ತು ಸಮಾಜ ಬಗ್ಗೆ ಚಿಂತನೆಯನ್ನು ನಾವು ಮಾಡಿದಾಗ ಮನುಷ್ಯನಿಗೆ ಮನುಷ್ಯತ್ವ ಇಲ್ಲದಂತ ವ್ಯವಸ್ಥೆಯನ್ನು ಇವತ್ತು ಕಾಣ್ತಾ ಇದ್ದೇವೆ. ಆ ದಿಸೆಯಲ್ಲಿ ಇವತ್ತು ಇಂಥ ಮಳಿಗೆಗಳು ಕೂಡ ಅಭಿವೃದ್ಧಿ ಆಗ್ಬೇಕಾದ್ರೆ ಮಾನವೀಯತೆ ಎಂಬ ಮೌಲ್ಯಗಳನ್ನ ನಾವೆಲ್ಲ ಎತ್ತಿ ಹಿಡಿದಾಗ ಖಂಡಿತವಾಗಿಯೂ ಈ ಸಮಾಜ ಉದ್ಧಾರ ಆಗ್ತದೆ. ಅದಕ್ಕೆ ಪೂರಕವಾಗಿ ಮಳಿಗೆ ಕೂಡ ಉದ್ಧಾರ ಆಗ್ತದೆ. ಹೊಸ ಹೊಸ ಮಳಿಗೆಗಳು ಕೂಡ ವಿಟ್ಲದಲ್ಲಿ ಬರ್ಲಿಕ್ಕೆ ಸಾಧ್ಯ. ಆದ್ದರಿಂದ
ನಾವೆಲ್ಲ ಒಂದೇ ಮಂತ್ರವನ್ನ ಇವತ್ತು ಜಪಿಸಬೇಕಾದದ್ದು ಮಾನವೀಯತೆ ಎಂಬ ಮಾನವೀಯ ಮೌಲ್ಯಗಳನ್ನ ನಾವು ಎತ್ತಿ ಹಿಡಿದಾಗ ಖಂಡಿತವಾಗಿ ನಾವು ಅಭಿವೃದ್ಧಿಗೆ ಪೂರಕವಾದ ವಿಚಾರಧಾರೆಗಳು ಅಲ್ಲಿ ಬರುತ್ತವೆ ಅಂತ ಹೇಳುತ್ತಾ ಈ ಒಂದು ಶುಭ ಮಳಿಗೆಗೆ ನಾನು ಶುಭವನ್ನ ಹಾರೈಸುತ್ತಾ ಅವರೇನು ಗ್ರಹಿಸಿದಂತಹ ವ್ಯವಸ್ಥೆಗಳು ಅಂದ್ರೆ ದೂರದೃಷ್ಟಿ ಇರಬಹುದು, ಖಂಡಿತವಾಗಿಯೇ ಭಗವಂತ ಅವರನ್ನು ನೆರವೇರಿಸಲಿ, ಸರ್ವಸಚ್ಚನ ಅಲ್ಲಾಹ್ ಅವರಿಗೆ ಅನುಗ್ರಹಿಸಲಿ ಅಂತ ಎಲ್ಲರಿಗೂ ಕೂಡ ಅವರಿಗೆ ಶುಭವನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಮೇಲೆ ಪ್ರೀತಿಯನ್ನ ಇಟ್ಟು ಮಲಯಾಳಂನ ಖ್ಯಾತ ನಟರಾದಂತಹ ಅಫ್ಜಲ್ PH ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಮತ್ತು ಟ್ರೂಫಿಟ್ ಸಂಸ್ಥೆಯ ಪರವಾಗಿ ಅಫ್ಜಲ್ PH ಅವರನ್ನ ಕೂಡ ಇವತ್ತಿನ ವಿಟ್ಲದ ಈ ಮಣ್ಣಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮೋಸ್ಟ್ ವೆಲ್ಕಮ್ ಟು ಯು ಅಫ್ಜಲ್ PH ಅವರು. ಹಾಗೂ ನಮ್ಮ ಜೊತೆ ಶಾಕಿರ್ ಅಳಕೆಮಜಲ್ ಅವರು ಕೂಡ ಇದ್ದಾರೆ. ಬೇರೆ ಬೇರೆ ಸಾಮಾಜಿಕ ಸೇವಾ ಕಾರ್ಯಕ್ರಮದಲ್ಲಿ ಯಾವತ್ತೂ ಕೂಡ ಮುಂದಿರುವಂತಹ ವ್ಯಕ್ತಿ ಮತ್ತು SDPಯ ಜಿಲ್ಲಾ ಕಾರ್ಯದರ್ಶಿಯಾಗಿಯೂ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾ ಇರುವಂತವರು ಶಾಕಿರ್ ಅಳಕೆಮಜಲ್ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ಅಬುಬಕರ್ ಅನಿಲಕಟ್ಟೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂತಹ ಅಬುಬಕರ್ ಅನಿಲಕಟ್ಟೆ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ಅರ್ಷದ್ ಕುಕಿಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಪಂಚಾಯತ್ನ ಸದಸ್ಯರಾಗಿ ಸೇವಾ ಕಾರ್ಯವನ್ನು ಮಾಡ್ತಾ ಇರುವಂತಹ ಅರ್ಷದ್ ಕುಕಿಲ್ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ರಶೀದ್ ವಿಟ್ಲ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಂಫ್ರೆನ್ಸ್ ನ ಸ್ಥಾಪಕ ಅಧ್ಯಕ್ಷರು, ಬೇರೆ ಬೇರೆ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಯಾವಾಗಲೂ ಕೂಡ ಸದಾ ಮುಂದಿರುವಂತಹ ರಶೀದ್ ವಿಟ್ಲ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಹೊತ್ತು ನಾವೆಲ್ಲರೂ ಕೂಡ ಇವತ್ತು ಫ್ಯಾಷನ್ ಅಥವಾ ಈ ಸ್ಟೈಲಿಶ್ ಯುಗದಲ್ಲಿದ್ದೇವೆ. ಹಾಗಾಗಿ ನಾವು ನಮ್ಮ ಸ್ಟೈಲಿಶ್ ಡ್ರೆಸ್ಗಳನ್ನ ಅಥವಾ ವಸ್ತ್ರಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಮಂಗಳೂರು, ಪುತ್ತೂರು, ಬೇರೆ ಬೇರೆ ದೊಡ್ಡ ನಗರಗಳಿಗೆ ನಾವು ಹೋಗಬೇಕಾಗಿತ್ತು. ಆದ್ರೆ ನಮಗೆಲ್ಲರಿಗೂ ಕೂಡ ಖುಷಿಯ ವಿಚಾರ, ಯಾಕಂತ ಹೇಳಿದ್ರೆ ಬೆಳೆಯುತ್ತಿರುವಂತಹ ಈ ವಿಟ್ಲದಲ್ಲಿ ಇವತ್ತು ಬಹಳ ಅದ್ಭುತವಾದ ಮತ್ತು ಹೊಸ ಶೈಲಿಯ ಒಂದು ವಸ್ತ್ರದ ಒಂದು ಮಳಿಗೆ ಇವತ್ತು ಆರಂಭ ಆಗಿರುವಂತದ್ದು ಟ್ರೂಫಿಟ್ ಅನ್ನುವಂಥದ್ದು ಬಹಳ ಖುಷಿಯ ವಿಚಾರ. ಹಾಗಾಗಿ ಆ ಒಂದು ಉದ್ಘಾಟನಾ ಸಮಾರಂಭವು ಕೂಡ ಈ ಬೆಳಗಿನ ಹೊತ್ತು ಬಹಳ ಗೌರವಾನ್ವಿತರ ಕೈಯಲ್ಲಿ ದಿವ್ಯ ಹಸ್ತದಿಂದ ಉದ್ಘಾಟನೆಯಾಗಿದೆ. ಹಾಗಾಗಿ ಈ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಅತ್ಯಂತ ಗೌರವ ಮಾರ್ಗದರ್ಶಕರು ಆದಂತಹ ಸೈಯದ್ ಮುಜಾಮಿಲ್ ತಂಗಲ್ ಕಾಸರಗೋಡ್ ಅವರು ದುವಾವನ್ನ ನೆರವೇರಿಸಿಕೊಡಬೇಕಾಗಿ ನಿಮ್ಮಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ആദരവും ബഹുമാനവും നിറഞ്ഞ ഉസ്താദ് അവറുകൾ, അതുപോലെ തന്നെ സാംസ്കാരിക സാമൂഹിക രംഗത്ത് നിറഞ്ഞു നിൽക്കുന്ന മഹാൻ വ്യക്തിത്വങ്ങൾ, അതുപോലെ തന്നെ വ്യാപാര രംഗത്ത് സജീവമായി നിൽക്കുന്ന വ്യക്തികൾ, നാം ഇവിടെ സംഗമിച്ചിരിക്കുന്നത് ഏതാനും ചെറുപ്പക്കാർ തുടങ്ങിയതായ വ്യാപാര സംരംഭം അതിന്റെ ഉദ്ഘാടനത്തോടനുബന്ധിച്ചാണ്. നമ്മുടെ സ്വന്തം അധ്വാനത്തിലൂടെ ജീവിത മാർഗം കണ്ടെത്തണം എന്നാണ് ഇസ്ലാം പറയുന്നത്. ഒരു മനുഷ്യൻ അവന്റെ വ്യക്തി ജീവിതത്തിൽ അധ്വാനിച്ച് സമ്പാദിക്കുമ്പോഴും അധ്വാനമില്ലാതെ സമ്പാദിക്കുന്നതിനും വ്യത്യസ്തമായ രുചികളാണ് ഉള്ളത്. നമ്മുടെ ജീവിതമാർഗം അധ്വാനത്തിലൂടെ ജീവിക്കുമ്പോൾ നമുക്ക് ഓരോ ലക്ഷ്യങ്ങൾ ഉണ്ടാകും. നമ്മുടെ സാധാരണക്കാരനായ ഒരാള്
അവന്റെ ജീവിതത്തിൽ ഒരു 10 രൂപ സമ്പാദിക്കുമ്പോൾ അവന്റെ ചിന്ത വരുന്നത് ഇതിനെ എങ്ങനെയെങ്കിലും നല്ല നിലക്ക് അധികരിപ്പിക്കാൻ നോക്കണം എന്നുള്ളതാണ്. 10 എന്നുള്ളത് 20 ആക്കണം എന്നുള്ള ഒരു ചിന്തയാണ്. ആ ഒരു ചിന്ത നല്ലൊരു ലക്ഷ്യത്തോടുകൂടി, നല്ലൊരു നിയത്ത്, അതായത് കരുത്തോടുകൂടി, നല്ല നേരായ മാർഗത്തിലൂടെ സമ്പാദിക്കുമ്പോൾ ഇസ്ലാമിന്റെ കാഴ്ചപ്പാടിൽ അതൊരു ഇബാദത്തും അതുപോലെ തന്നെ മറ്റുള്ളവർക്കുള്ള ഒരു ഖിദ്മത്തുമായിട്ടാണ് അത് കാണപ്പെടുന്നത്. മാത്രമല്ല, അങ്ങനെ സമ്പാദിക്കുമ്പോൾ അതിനൊരു ശാശ്വതമായ ഒരു അടിത്തറ ഉണ്ടാകുന്നു. നേരെമറിച്ച് വ്യക്തികളെ ഞാൻ സുദീർഘമായി പറയുന്നില്ല, എങ്കിലും ഇങ്ങനെയുള്ള ചെറുപ്പക്കാർ ഇതുപോലെയുള്ളതായ സ്ഥാപനങ്ങൾ തുടങ്ങുമ്പോൾ അതിലൂടെ നമ്മുടെ ലക്ഷ്യം വെറും സമ്പത്ത് മാത്രമല്ല, മറിച്ച് കുടുംബത്തിനോടുള്ള പ്രതിബദ്ധത നമുക്കുണ്ടാകണം. കുടുംബത്തിനെ പോറ്റി വളർത്തണം. മറ്റുള്ള പാവപ്പെട്ട ആൾക്കാരെയും അതിലൂടെ കാണണം. എങ്കിൽ ആ ലക്ഷ്യത്തോടു കൂടിയാണ് ആ സ്ഥാപനം അല്ലെങ്കിൽ കച്ചവടം മുന്നോട്ട് പോവുകയാണ് എങ്കിൽ റബ്ബിന്റെ ഭാഗത്തും അവർക്ക് സഹായം ലഭിക്കും. ആയതുകൊണ്ട് നിങ്ങളോട് കച്ചവടവുമായി ബന്ധപ്പെട്ട് സുദീർഘമായി പറയുന്നില്ല. ഇൻഷാ അല്ലാഹ് ഈ തുടങ്ങിയതായ ഈ സ്ഥാപനം അല്ലാഹു തആല പുരോഗതിയിലേക്ക് എത്തിച്ചു കൊടുക്കുമാറാകട്ടെ എന്ന് മാത്രം ദുആ ചെയ്തുകൊണ്ട് എല്ലാവിധ ആശംസകളും ആശീർവാദങ്ങളും ഈ ഒരു സ്ഥാപനത്തിനും ഇതുമായി ബന്ധപ്പെട്ട് പ്രവർത്തിക്കുന്ന ആൾക്കാർക്കും ആശീർവദിച്ചതുകൊണ്ട് വാക്കുകൾക്ക് വിരാമം കുറിക്കുന്നു. അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಮತ್ತೋರ್ವ ಅತಿಥಿಯಾದಂತಹ ಆಶಿಫ್ ಕುಟ್ಟಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕಂಟೆಂಟ್ ಕ್ರಿಯೇಟರ್ ಆಗಿರುವಂತಹ ಆಶಿಫ್ ಕುಟ್ಟಿಯವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶಾಕಿರ್ ಅಳಕೆ ಮಜಲ್ ಅವರು, SDPI ಇದರ ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಬೇರೆ ಬೇರೆ ಸೇವಾ ಚಟುವಟಿಕೆಗಳಲ್ಲಿ ಯಾವಾಗಲೂ ಕೂಡ ವಿಟ್ಲ ಭಾಗದಲ್ಲಿ ಮುಂದಿರುವಂತಹ ವ್ಯಕ್ತಿ ಅಂತಹ ಶಾಕಿರ್ ಅಳಕೆ ಮಜಲ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ನಿಮಗೆ ಅತ್ಯಂತ ಸಹೋದರ ಧರ್ಮದ ಎಲ್ರಿಗೂ ನಮಸ್ಕಾರಗಳು. ಟ್ರೂಫಿಟ್ ಸಂಸ್ಥೆಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಇರತಕ್ಕಂತಹ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂತಹ ಸೈಯದ್ ಮುಜಮ್ಮಿಲ್ ತಂಗಲ್ರವರೇ, ನಮ್ಮೆಲ್ಲರ ಆತ್ಮೀಯರು ವಿಟ್ಲ ವರ್ತಕ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತಹ ಬಾಬಣ್ಣ ಅವರೇ, ಅದೇ ರೀತಿ ಮಲಯಾಳಂ ಸಿನಿಮಾ ನಟರೇ, ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಬಹುಶಃ ಬೆಳೆಯುತ್ತಿರುವಂತಹ ಒಂದು ಪಟ್ಟಣ ವಿಟ್ಲ. ವಿಟ್ಲದಲ್ಲಿ 4 ಯುವಕರು ಸೇರಿಕೊಂಡು ತಮ್ಮ ಆ ಒಂದು ಸಂಸ್ಥೆಯನ್ನ ಇಲ್ಲಿ ಇವತ್ತು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ತಂಗಲ್ರವರು ಸವಿಸ್ತಾರವಾಗಿ ಆ ಒಂದು ವ್ಯವಹಾರದ ನಿಯಮತ್ವವನ್ನು ನಮ್ಮ ಮುಂದೆ ಇಟ್ಟರು. ಯಾವಾಗ ವ್ಯಕ್ತಿ ತನ್ನ ಜೀವನವನ್ನು ಮುನ್ನಡೆಸಲಿಕ್ಕಾಗಿ, ತನ್ನ ಕುಟುಂಬದ ಅವಶ್ಯಕತೆಗಾಗಿ ಒಂದು ಉದ್ಯೋಗ ಅಥವಾ ಒಂದು ವ್ಯವಹಾರವನ್ನು ನಡೆಸುವಂತಹದ್ದು ಕ್ರಮ. ಈ ನಿಟ್ಟಿನಲ್ಲಿ 4 ಜನ ಯುವಕರು, ಅದು ಕೂಡ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನಮ್ಮ ವಿಟ್ಲಕ್ಕೆ ಬಂದು ಆ ವಿಟ್ಲದ ಜನತೆಯ ವಿಶ್ವಾಸವನ್ನು ಗಳಿಸಲಿಕ್ಕೆ ಇವತ್ತು ಈ ಒಂದು ಸಂಸ್ಥೆಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಆ ಸಂಸ್ಥೆಗೆ ನಮ್ಮಿಂದ ಆಗುವಂತಹ ಸಹಾಯ ಇರ್ಬೋದು, ಸಪೋರ್ಟ್ ಅನ್ನು ಮಾಡುವಂತದ್ದು ವಿಟ್ಲದ ಜನತೆಯ ಒಂದು ಕರ್ತವ್ಯ ಕೂಡ ಆಗಿದೆ. ಈಗಾಗಲೇ ವ್ಯವಹಾರ ಅಂತ ಹೇಳಿದ್ರೆ ಜನರಿಗೆ ಯಾವ ರೀತಿಯಲ್ಲಿ ನಾವು ಸಂದರ್ಭಕ್ಕೆ ಅನುಸಾರವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಿದಾಗ, ಅಥವಾ ನಾವು ಕೊಡುವಂತಹ ಆ ಒಂದು ಮೆಟೀರಿಯಲ್ ಇರ್ಬೋದು, ಅದರಲ್ಲಿರುವಂತಹ ಒಂದು ಬ್ರ್ಯಾಂಡ್ ಅನ್ನು ನೋಡಿ ಆಗಿರ್ತದೆ ಈಗ ಜನರು ವ್ಯವಹಾರನ ಮಾಡುವಂತದ್ದು. ನಾವೀಗಾಗಲೇ ಆ ಒಂದು ಸಂಸ್ಥೆಯ ಅಧಿಕೃತವಾಗಿರ್ತಕ್ಕಂಥ ಉದ್ಘಾಟನೆ ಮಾಡಿ ನಾವು ವೇದಿಕೆಗೆ ಬಂದಿದ್ದೇವೆ. ಅಲ್ಲಿ ನಾವು ನೋಡಿದಾಗ
ಅತ್ಯಂತ ಒಂದು ಬ್ರ್ಯಾಂಡ್ ರೀತಿ ಇರುವಂತಹ ಒಂದು ವಸ್ತ್ರದ ವ್ಯವಸ್ಥೆಗಳಲ್ಲಿ ಇದೆ. ಯುವಕರಿಗೆ ಬೇಕಾಗುವಂಥ ರೀತಿಯಲ್ಲಿರುವಂತಹ ಒಂದು ಎಲ್ಲ ರೀತಿಯ ಪ್ಯಾಂಟ್ ಶರ್ಟ್ ಅನ್ನು ಕೂಡ ನಾವಲ್ಲಿ ನೋಡ್ಬೋದು. ಈ ನಿಟ್ಟಿನಲ್ಲಿ ಏನು ಇವತ್ತು ಈ ಸಂಸ್ಥೆಯಲ್ಲಿ ಉದ್ಘಾಟನೆಗೊಂಡಿದೆ, ಇನ್ನಷ್ಟು ಪೇಟೆಗಳಲ್ಲಿ, ಇನ್ನಷ್ಟು ಆ ಒಂದು ಸಿಟಿಯಲ್ಲಿ ಇಂಥ ಒಂದು ಅವರ ಸಂಸ್ಥೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆ ಸೃಷ್ಟಿಕರ್ತರು ಅನುಗ್ರಹಿಸಲಿ. ಅದೇ ರೀತಿ ನಿಮ್ಮ ಸೇವೆಯಲ್ಲಿ ಕೂಡ ಒಂದು ಭಾಗವನ್ನ ಜನಸಾಮಾನ್ಯರ ನಿರ್ಗತಿಕರ ಸೇವೆಗಾಗಿ ನೀವು ಇಟ್ಟರೆ ಆ ಅಲ್ಲಾಹನು ಕೂಡ ನಿಮ್ಮ ಆ ಒಂದು ಉದ್ಯೋಗದಲ್ಲಿ ಬರಕತ್ತನ್ನು ಕರುಣಿಸಲಿಕ್ಕಿದ್ದಾನೆ ಎಂಬ ಮಾತಿನೊಂದಿಗೆ ಇನ್ನಷ್ಟು ನಿಮ್ಮ ಸಂಸ್ಥೆಗಳು ಬೀಸರೋಡ್ ಇರ್ಬೋದು, ಪುತ್ತೂರು ಇರ್ಬೋದು, ಮಂಗಳೂರಿನಲ್ಲಿ ಇಂತಹ ಸಂಸ್ಥೆ ನೀವು ಉದ್ಘಾಟನೆ ಮಾಡಲಿಕ್ಕೆ ಆ ಸೃಷ್ಟಿಕರ್ತರು ಅನುಗ್ರಹಿಸಲಿ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಆತ್ಮೀಯ ಪಾಲುದಾರರ ಮಿತ್ರರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ರೀತಿಯ ಶುಭಾಶಯಗಳನ್ನು ನನ್ನ ಮಾತನ್ನ ಪರಿಗಣಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ವರ್ತಕರ ಸಂಘ ವಿಟ್ಲ ಇದರ ಅಧ್ಯಕ್ಷರು ಮತ್ತು ಹಲವಾರು ಕಾರ್ಯ ಚಟುವಟಿಕೆಗಳು ಯಾವಾಗಲೂ ಕೂಡ ಮುಂದಿರುವಂತಹ ಬಾಬು ಕೆವಿ ಅವರು, ಶ್ರೀಯುತ ಬಾಬು ಕೆವಿ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನೀವು ನಮ್ಮನ್ನು ವ್ಯಾಪಾರಸ್ಥರ ಸಂಘದ ಜವಾಬ್ದಾರಿಯ ವ್ಯಕ್ತಿ ಅಂತೇಳಿ ಗುರುತಿಸಿದ್ರಿ, ತುಂಬಾ ಧನ್ಯವಾದ. ಆದರೆ ಎಲ್ಲ ಯುವಕರು, ನಾನು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅಂತಲ್ಲ, ವಿಟ್ಲದಲ್ಲಿ ಬಾಬಾ ಅಂತ ಗುಡಿಸಿದ್ದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ. ಹಾಗೆ ಯುವಕರ ವ್ಯವಹಾರ, ನೀವು ವಿಟ್ಲದ ಜನತೆಯ ಪ್ರೀತಿಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿ, ಅದೇ ರೀತಿ ಕ್ವಾಲಿಟಿ ಹಾಗೆ ಸೇವೆ ಅದು ಮುಖ್ಯ ವ್ಯಾಪಾರದಲ್ಲಿರುವಂತಹ ಧ್ಯೇಯ. ಖಂಡಿತವಾಗಿ ನೀವು ಅದನ್ನು ಪಾಲನೆ ಮಾಡ್ತಾ ಇದ್ದೀರಿ. ಹಾಗೇನೆ ನಿಮ್ಮ ಉದ್ಯಮ, ನಮ್ಮ ಉದ್ಯಮ ಎಲ್ಲ ಕಡೆ ವಿಜೃಂಭಿಸಲಿ, ಅಲ್ಲಲ್ಲಿ ಶಾಖೆಗಳಾಗಲಿ. ಅದೇ ರೀತಿ ನಿಮ್ಮ ಯುವಕರ ಸಂಘಟನೆಯಲ್ಲಿ ಯಾವುದೇ ರೀತಿ ಕೊರತೆ ಬರಬಾರ್ದು, ಒಡಕು ಬರದಾಗಿ ನೋಡಿಕೊಳ್ಳಿ. ಯಾಕಂದ್ರೆ ಪಾಲುದಾರರು ಅಂತ ಹೇಳಿದ್ರೆ ಸ್ವಲ್ಪ ಗೊಂದಲದ ವ್ಯಾಪಾರ, ಆದ್ರೂ ಒಳ್ಳೆಯ ಸೇವೆ ಕೊಡ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ 4 ಜನ ಕೇಳುವವರು ಇದ್ದಾರೆ ಅಂತ ಹೇಳಿದ್ರೆ ಆ ಸೇವೆ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುತ್ತದೆ. ಹಾಗೆ ನಿಮಗೆ ಎಲ್ಲಾ ರೀತಿಯ ಸಹಕಾರ ನಮ್ಮ ಕಡೆಯಿಂದ. ಅದೇ ರೀತಿ ನೀವು ಕೂಡ ನಮ್ಮ ವರ್ತಕರ ಸಂಘದ ಸದಸ್ಯರಾಗುವ ಮೂಲಕ ವಿಟ್ಲದ ವರ್ತಕರ ಸಂಘವನ್ನು ಕೂಡ ಗಟ್ಟಿಗೊಳಿಸದ ಕೇಳುತ್ತಾ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ನುಡಿಸ್ತೇನೆ. ಅಸ್ಸಲಾಮು ಅಲೈಕುಂ. കന്നഡ ಗೊತ್ತಿಲ್ಲ, സോറി. ഞാൻ ഇങ്ങനെ ഒരു പരിപാടി എക്സ്പെക്ട് ചെയ്തില്ലായിരുന്നു ആക്ച്വലി. ഇങ്ങനെ ഒരു സ്റ്റേജും സ്പീച്ചും ഒക്കെ ഉണ്ടായിരുന്നെങ്കിൽ ഒന്ന് പ്രിപ്പയർ ചെയ്ത് കുറച്ചെങ്കിലും ഒന്ന് പഠിച്ചു വന്നേനെ നിങ്ങൾക്ക് വേണ്ടിയിട്ട്. എന്തായാലും നല്ലൊരു പാഷന്റെ പുറത്ത് തുടങ്ങുന്ന ഒരു കടയാണ്. എല്ലാവരും മാക്സിമം സപ്പോർട്ട് ചെയ്യണം. പിന്നെ ചെറിയ പിള്ളേർ തുടങ്ങുന്ന കടയാണ്. ഈ പാഷൻ നിങ്ങളുടെ ഉള്ളിൽ എന്നും ഉണ്ടാവണം. ഓൾ ದಿ ಬೆಸ್ಟ್. ಥ್ಯಾಂಕ್ ಯು. ವಂದನೆಗಳು ಅಫ್ಜಲ್ PH ಅವರಿಗೆ, ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಇಲ್ಲಿಯವರೆಗೆ ಆಗಮಿಸಿದ್ದೀರಿ. ಪ್ರೀತಿಯ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಅಡ್ವೊಕೇಟ್ ಪದ್ಮನಾಭ ಸರ್ ಅವರು, ವಿಟ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ಯಾವಾಗಲೂ ಕೂಡ ಮುಂದಿರುವಂತಹ ವ್ಯಕ್ತಿ ಅಡ್ವೊಕೇಟ್ ಪದ್ಮನಾಭ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಶುಭ ಹಾರೈಕೆಯ ಮಾತುಗಳನ್ನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾರೆ. ವಿಟ್ಲದಲ್ಲಿ ನೂತನವಾಗಿ ಪ್ರಾರಂಭಗೊಂಡಂತಹ ಟ್ರೂ ಫಿಟ್ ಯುನಿಸೆಕ್ಸ್ ಕ್ಲೋತಿಂಗ್ ಈ ಒಂದು ಮಳಿಗೆಯ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಧರ್ಮಗುರುಗಳೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ ಹಾಗೂ ನೆರೆದಿರುವಂಥ ಎಲ್ಲ ಗ್ರಾಹಕ ಬಂಧುಗಳೇ, ಈ ಒಂದು ಬೆಳೆಯುತ್ತಿರುವಂತಹ ವಿಟ್ಲ ಪೇಟೆಗೆ ಒಂದು ಮುಕುಟಪ್ರಾಯದಂತೆ ಉದ್ಯಮಗಳು ಜಾಸ್ತಿ ಆದಂತೆ ನಗರ ಬೆಳೆಯುತ್ತದೆ. ನಗರ ಬೆಳೆದಾಗ ಒಂದಷ್ಟು ಜನರಿಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ. ಆ ಒಂದು ಉದ್ಯೋಗದ ಮೂಲಕವಾಗಿ ಜನರ ಜೀವನದ ಮಟ್ಟ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ. ಇದೀಗ ಈ ಒಂದು ಅನೇಕ ಪೇಟೆಯಲ್ಲಿ ಅನೇಕ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಬೇರೆ ಬೇರೆ ಉದ್ಯಮ ಕ್ಷೇತ್ರಗಳು ಇದೀಗ ಇದೆ. ಈಗಾಗಲೇ ಹೆಚ್ಚುವರಿಯಾಗಿ ಇವತ್ತಿಂದ ಟ್ರೂ ಫಿಟ್ ಎನ್ನುವಂತಹ ಒಂದು
ಬಟ್ಟೆ ಅಂಗಡಿ ಇವತ್ತು ಪ್ರಾರಂಭ ಆಗಿದೆ. ಇದರಿಂದಾಗಿ ಜನರಿಗೆ, ಗ್ರಾಹಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆ ಸಿಗುವಂತಾಗಲಿ. ನಿಮ್ಮ ಏನು ಅಂಗಡಿಯಿಂದ, ಆ ಒಂದು ಬಟ್ಟೆ ಅಂಗಡಿಯಿಂದ ದೊರೆಯುವಂತಹ ವಸ್ತುಗಳಿಗೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಈ ಎರಡೂ ಕೂಡ ಗ್ರಾಹಕರು ಇದರ ಪ್ರಯೋಜನವನ್ನು ಪಡೆಯುವಂತಾಗಲಿ. ಗ್ರಾಹಕರ ಸೇವೆಯ ಮುಖಾಂತರವಾಗಿ ಅವರ ಮನಸ್ಸನ್ನು ಗೆಲ್ಲುವ ಮೂಲಕವಾಗಿ ನಿಮ್ಮ ಆ ಒಂದು ಸಂಸ್ಥೆ ಉನ್ನತಿಯನ್ನು ಕಾಣಲಿ. ಆ ಮೂಲಕವಾಗಿ ಯಾರು ಅದರ ಪಾಲುದಾರರಿದ್ದೀರಾ, ನಿಮಗೆಲ್ಲರಿಗೂ ಆ ಭಗವಂತನು ಒಳ್ಳೆಯ ಅಭಿವೃದ್ಧಿಯನ್ನು ಆ ಒಂದು ಸಂಸ್ಥೆಯ ಮೂಲಕವಾಗಿ, ಉದ್ಯಮದ ಮೂಲಕವಾಗಿ ದೊರೆಯುವಂತಾಗಲಿ ಅಂತ ನಾನು ಶುಭವನ್ನು ಕೋರ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಶುಭ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವಂತಹ ಸಂಸ್ಥೆಯ ಹಿತೈಷಿಗಳಿಗೆ ಮುಂಜಾನೆಯ ಶುಭಕಾಮನೆಗಳನ್ನು ತಿಳಿಸುತ್ತಾ, ಈಗಾಗಲೇ ಬೆಳೆಯುತ್ತಿರುವ ವಿಟ್ಲದ ಉದ್ಯಮಕ್ಕೆ ಟ್ರೂಫಿಟ್ ಅಂತ ಹೇಳುವಂತಹ ಒಂದು ಸಿದ್ಧ ಉಡುಪುಗಳ ಒಂದು ಮಳಿಗೆ ಮುಜಮ್ಮಿಲ್ ತಂಗಲ್ರವರ ದಿವ್ಯ ಹಸ್ತದಿಂದ ಈಗಾಗಲೇ ಅರ್ಪಣೆಗೊಂಡಿದೆ. ಯುವ ಉದ್ಯಮಿಗಳು ದೂರದ ಸುಳ್ಳಿನಿಂದ ಬಂದು ವಿಟ್ಲದಲ್ಲಿ ಈ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಇದು ಬೆಳೆಯುತ್ತಿರುವ ವಿಟ್ಲದ ಉದ್ಯಮಕ್ಕೆ ಒಂದು ಹೊಸ ಕೊಡುಗೆಯಾಗಿದೆ. ವಿಟ್ಲ ಈಗಾಗಲೇ ಬೆಳೆಯುವಂತಹ ಒಂದು ನಗರ, ಅದೇ ರೀತಿ ತಾಲೂಕಾಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿರುವಂತಹ ಒಂದು ನಗರ. ಪಟ್ಟಣ ಬೆಳೆಯುವುದಂದರೆ ಈ ರೀತಿಯ ಉದ್ಯಮಗಳು ಬೆಳಿಬೇಕು. ಇದರಿಂದ ಈಗಾಗಲೇ ನಮ್ಮ ಪದ್ಮನಾಭ ಪೂಜಾರಿಯವರು ಹೇಳಿದರು, ಉದ್ಯಮಗಳು ಹೆಚ್ಚಾದಂತೆಯೇ ಉದ್ಯೋಗಗಳು ಸೃಷ್ಟಿಯಾಗ್ತದೆ. ಇದರಿಂದ ನಿರುದ್ಯೋಗದ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಈ ಒಂದು ಸಂಸ್ಥೆ ಉತ್ತಮ ಸೇವೆಯ ಮೂಲಕ ವಿಟ್ಲದಾದ್ಯಂತ ಹೆಸರನ್ನು ಗಳಿಸಲಿ. ಇನ್ನು ಪ್ರಮುಖ ನಗರಗಳಲ್ಲಿ ಈ ಒಂದು ಸಂಸ್ಥೆಯ ಶಾಖೆಗಳು ಪ್ರಾರಂಭವಾಗಲಿ. ಸೃಷ್ಟಿಕರ್ತನು ಈ ಸಂಸ್ಥೆಗೆ ಎಲ್ಲ ರೀತಿಯ ಅನುಗ್ರಹಗಳನ್ನು ನೀಡಿ ಅನುಗ್ರಹಿಸಲಂತ ಹೇಳಿ ಶುಭ ಹಾರೈಸುತ್ತಾ, ಅವಕಾಶಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುಟ್ಟಿಯವರು ದಯವಿಟ್ಟು ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಒಂದೆರಡು ಪ್ರೀತಿಯ ಮಾತುಗಳನ್ನ ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಟ್ರೂ ಫಿಟ್ ಯೂನಿಸೆಕ್ಸ್ ಕ್ಲೋತಿಂಗ್ ಇದರ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿತ್ವಗಳು ಇದ್ದಾರೆ. ಅದರಲ್ಲಿ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ನನ್ನ ಮಾರ್ಗದರ್ಶಕರಾಗಿರುವಂತಹ ನನ್ನ ಪ್ರೀತಿಯ ತಂಗಲವರು ನಮ್ಮೊಟ್ಟಿಗಿದ್ದಾರೆ. ನಾವು ಕಂಡಂತಹ 1, 2, 3 ನನ್ನ ಪ್ರೀತಿಯ ಸಹೋದರರು ಯಾವತ್ತಿಗೂ ನನ್ನೊಂದಿಗೆ ಸಪೋರ್ಟ್ ಆಗಿ ಯಾವತ್ತಿಗೂ ನಿಲ್ಲುವಂತಹ ಮಸೂದ್, 1, 2, 3 ಮಂದಿ ಸೇರಿ ಇವತ್ತು ಟ್ರೂ ಫಿಟ್ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ನಾವು ಅವರನ್ನು ಕಾಲೇಜಲ್ಲಿ ಅಲ್ಲದೆ ಬರುವಾಗ ಹೋಗುವಾಗ ಪ್ರತಿಯೊಂದು ವಾಚ್ ಮಾಡ್ತಾ ಇರುವಂಥದ್ದು ಫ್ರೆಂಡ್ಶಿಪ್ಪಲ್ಲಿ ಇದ್ವಿ. ಅವರಲ್ಲಿ ಒಂದು ಸ್ಯಾಟಿಸ್ಫೈಸ್ ಆಗಿರುವಂಥ ಗೋಲ್, ಟಾರ್ಗೆಟ್ ಅವರು ಯಾವತ್ತಿಗೂ ಹೇಳ್ತಾ ಇದ್ರು, ನಮ್ಮದು ಕೂಡ ಒಂದು ಹೆಸರಾಂತ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ಒಂದು ಇಂಪ್ಯಾಕ್ಟ್ ಇತ್ತು. ಅವರು ಇವತ್ತು ಪ್ರಾರಂಭಿಸಿದ್ದಾರೆ. ಏನು ಅಂತ ಹೇಳಿದ್ರೆ ಅವರಲ್ಲಿ ಒಂದು ಒಳ್ಳೆಯ ಒಂದು ಶಕ್ತಿ ಇದೆ. ಇವತ್ತು ಒಂದಲ್ಲ 100 ಸಂಸ್ಥೆ ಮಾಡುವಂತಹ ಶಕ್ತಿ ಅವರಲ್ಲಿ ಇದೆ ಅಂತ ಹೇಳ್ಬೋದು. ಒಳ್ಳೆ ಕಲೆಕ್ಷನ್ಸ್ ನಾವು ಇವರ ಮೊನ್ನೆ ನಮಗೆ ಇದರ ಐಟಮ್ಸ್ ಎಲ್ಲ ತೋರಿಸಿದ್ರು. ಒಳ್ಳೆ ಪ್ರೀಮಿಯಂ ಆಗಿರುವಂಥ ಕಲೆಕ್ಷನ್ಸ್, ಪ್ಯಾಂಟ್ಸ್ ಆಗಲಿ, ಶರ್ಟ್ಸ್ ಆಗಲಿ, ಯಾವುದೇ ಆಗಲಿ ಒಳ್ಳೆ ಐಟಮ್ಸ್, ಒಳ್ಳೆ ಕಲೆಕ್ಷನ್ಸ್ ಎಲ್ಲ ತಂದಿದ್ದಾರೆ. ಎಲ್ಲರಿಗೆ ಇಷ್ಟ ಆಗುವಂಥ ಕಲೆಕ್ಷನ್ ಕೂಡ ತಂದಿದ್ದಾರೆ. ಎಲ್ಲರೂ ಸ್ಟ್ರಗಲ್ ಮಾಡಿ ಬಂದಂಥ ಯುವಕರು ಎಲ್ಲರೂ ಏನು ಮಾಡಿ ಇವರಿಗೆ ಸಪೋರ್ಟ್ ಕೊಡಿ, ಅವರನ್ನು ಕೂಡ ಬೆಳೆಸಿ, ನಮ್ಮನ್ನು ಕೂಡ ಬೆಳೆಸಿ, ತಮ್ಮೆಲ್ಲರ ಆಶೀರ್ವಾದ ನನ್ನಲ್ಲೂ ಇರಲಿ, ಅವರಲ್ಲೂ ಇರಲಿ ಅಂತ ಹೇಳುತ್ತಾ ಮತ್ತೆಯಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಸಂಸ್ಥೆ ವಿಟ್ಲ ಭಾಗದಲ್ಲಿ ಲೋಕಾರ್ಪಣೆಯಾಗಿದೆ, ಶುಭಾರಂಭಗೊಂಡಿದೆ. ಆ ಮೂಲಕ ನಮಗೆಲ್ಲರಿಗೂ ಕೂಡ, ಅದರಲ್ಲೂ ಕೂಡ ಯುವಕರಿಗೊಂದು ಖುಷಿಯ ವಿಚಾರ. ನಾವು ಬಟ್ಟೆಗಳಿಗಾಗಿ ಅಥವಾ ನಮಗೆ ಬೇಕಾಗಿರುವ ಬಟ್ಟೆಗಳ ಒಂದು ಬಹಳ ವಿನ್ಯಾಸ ಹೊಂದಿರುವಂತಹ ಒಂದು ವಸ್ತ್ರ ಮಳಿಗೆ ಆರಂಭವಾಗಿರುವಂತದ್ದು ಬಹಳ ಖುಷಿಯ ವಿಚಾರ. ಹಾಗಾಗಿ ಮಗದೊಮ್ಮೆ ಟ್ರೂ ಫಿಟ್ ಸಂಸ್ಥೆಗೆ ನಾವು ಶುಭ ಹಾರೈಕೆಯನ್ನ ಮಾಡ್ತಾ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಈ ಒಂದು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು, ನಮ್ಮ ಮೇಲೆ ಗೌರವವನ್ನಿಟ್ಟು, ನಮ್ಮ ಈ 4 ಜನ ಯುವಕರ ಈ ಒಂದು ಪರಿಶ್ರಮ ಯಶಸ್ವಿಯಾಗಲಿ ಅಂತ ಆಶಯವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಕೂಡ ನೆನಪಿಸುವಂತಹ ಹೊತ್ತು.
ಸಂಸ್ಥೆಯ ಟ್ರೂಫಿಟ್ ಸಂಸ್ಥೆಯ ಮಾಲಕರು ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುವಂತಹ ಸಂದರ್ಭ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದವರು, ನಮಗೆ ಶುಭ ಹಾರೈಕೆಯನ್ನು ಮಾಡಿದವರು, ದೇವರ ಪ್ರಾರ್ಥನೆಯ ಮೂಲಕ ನಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದವರು ಸೈಯದ್ ಮುಜಾಮಿಲ್ ತಂಗಲ್ ಕಾಸರಗೋಡು ಅವರು. ಅವರಿಗೆ ನೆನಪಿನ ಕಾಣಿಕೆಯ ಜೊತೆಗೆ ಗೌರವದ ನಮನಗಳನ್ನ ಸಲ್ಲಿಸುತ್ತಾ ಅವರಿಗೆ ವಂದನೆಗಳನ್ನ ಸಲ್ಲಿಸಬೇಕು, ನೆನಪಿನ ಕಾಣಿಕೆಯನ್ನು ನೀಡಬೇಕು, ಅವರನ್ನು ಗೌರವಿಸಬೇಕು. ಮಾಲಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ, ನಿಮ್ಮ ಸಂಸ್ಥೆ ಇನ್ನಷ್ಟು ಚೆನ್ನಾಗಿ ಆಗಲಿ, ಈ ಭಾಗದಲ್ಲಿ ಇನ್ನಷ್ಟು ಶಾಖೆಗಳನ್ನ ತೆರೆಯುವಂತಹ ಶಕ್ತಿಯ ಭಗವಂತ ಒದಗಿಸಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ಮಾಡ್ತಾ ಗೌರವಾನ್ವಿತ ಸೈಯದ್ ಮುಜಾಮಿಲ್ ತಂಗಲ್ ಅವರ ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ಮಾಡ್ತಾ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ವರ್ತಕರ ಸಂಘ ವಿಟ್ಲ ಇದರ ಅಧ್ಯಕ್ಷರು ಬಾಬು ಕೆವಿ ಅವರು. ಅವರಿಗೂ ಕೂಡ ನೆನಪಿನ ಕಾಣಿಕೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ನಾನು ಸಂಸ್ಥೆಯ ಮಾಲಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭ ಹಾರೈಕೆಯನ್ನು ಮಾಡಿದಂತಹ ವರ್ತಕರ ಸಂಘ ವಿಟ್ಲ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಬಾಬು ಕೆವಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಕೋಟ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಪದ್ಮನಾಭ ಅವರು, ಅಡ್ವೊಕೇಟ್ ಪದ್ಮನಾಭ ಅವರಿಗೂ ಕೂಡ ನೆನಪಿನ ಕಾಣಿಕೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಹಾಗೂ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಬಹಳ ದೂರದಿಂದ ಆಗಮಿಸಿದಂತಹ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಮಲಯಾಳಂನ ಖ್ಯಾತ ನಟರಾದಂತಹ ಅಫ್ಜಲ್ PH ಅವರಿಗೂ ಕೂಡ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಮಾಲಕರು ನೆನಪಿನ ಕಾಣಿಕೆಯ ಗೌರವವನ್ನು ನೀಡಿ ವಂದಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ವಂದನೆಗಳು. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಜಿಲ್ಲಾ ಕಾರ್ಯದರ್ಶಿಗಳು ಅವರಿಗೂ ಕೂಡ ನೆನಪಿನ ಕಾಣಿಕೆಯ ಮೂಲಕ ವಂದನೆಯನ್ನು ಸಲ್ಲಿಸಬೇಕಾಗಿ ನಾನು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಮೇಲೆ ಪ್ರೀತಿಯನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮಗೆ ತುಂಬ ಹೃದಯದಿಂದ ಶುಭ ಹಾರೈಕೆಯನ್ನು ಮಾಡಿದಂತಹ ತಮಗೂ ಕೂಡ ವಂದನೆಗಳು, ಅಭಿವಂದನೆಗಳು. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಸದಸ್ಯರು ಅವರಿಗೂ ಕೂಡ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ನಾನು ಸಂಸ್ಥೆಯ ಮಾಲಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿ ಸದಸ್ಯರಾದಂತಹ ಹರ್ಷದವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೂ ಕೂಡ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದ ವರದಿಯನ್ನ ಮಾಡಲಿಕ್ಕೆ ನಮ್ಮ ಜೊತೆ ಆಗಮಿಸಿರುವಂತಹ ಮತ್ತು ಯಾವಾಗಲೂ ಕೂಡ ವಿಟ್ಲ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನೆನಪಿನ ಕಾಣಿಕೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಇಂಟೀರಿಯರ್ ಡಿಸೈನ್ ಮಾಡಿದಂತಹ ಮದನವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಬಹಳ ಚೆನ್ನಾಗಿರುವಂತಹ ನಮ್ಮ ಶಾಪ್ನ ಇಂಟೀರಿಯರ್ ಡಿಸೈನ್ ಮಾಡಿರುವಂತಹ ಮದನವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರು ಕೂಡ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೂಡ ನಾವು ಮರೆಯುವಂತಿಲ್ಲ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ರಹೀಂ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಗೌರವಾನ್ವಿತ ಸೈಯದ್ ಮುಜಾಮಿಲ್ ತಂಗಲ್ ಅವರು ಅವರಿಗೆ ನೆನಪಿನ ಕಾಣಿಕೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಸಹಕಾರ ಮುಂದಿನ ದಿವಸಗಳಲ್ಲಿ ಕೂಡ ನಿಮಗೆ ಬೇಕು. ರಹೀಂ